ನಮಸ್ಕಾರ, ನಾನು ಡಾಕ್ಟರ್ ವೈಶಾಲಿ, ಒಮೆಗಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಗೂ ಒಮೆಗಾ ಕ್ಲಿನಿಕ್ಸ್ನ ಸ್ತ್ರೀರೋಗ ಹಾಗೂ ಪ್ರಸವ ತಜ್ಞೆ. ಇಂದು ನಾನು ಗರ್ಭಧಾರಣೆಯ ಆಲೋಚನೆಯಲ್ಲಿರುವ ದಂಪತಿಗಳು ಏನೇನು ಮಾಡಬೇಕೆಂದು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೆಯದಾಗಿ ಆರೋಗ್ಯಕರವಾದ ಆಹಾರ ಸೇವನೆ, ಮಿನಿಮಮ್ 7ರಿಂದ 8 ಗಂಟೆ ಒಳ್ಳೆಯ ನಿದ್ದೆ, ದಿನನಿತ್ಯ ವ್ಯಾಯಾಮ ಮಾಡಿ ಹಾಗೂ ಒಳ್ಳೆಯ ಮಾನಸಿಕ ಆರೋಗ್ಯಕ್ಕಾಗಿ ಯೋಗ ಹಾಗೂ ಮೆಡಿಟೇಷನ್ ಮಾಡ್ಬೋದು. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಪ್ರೀನೇಟಲ್ ವೈಟಮಿನ್ಸ್ ಅಂದರೆ ಫೋಲಿಕ್ ಆ್ಯಸಿಡ್, ಈ ಫೋಲಿಕ್ ಆ್ಯಸಿಡ್ನ ಸೇವನೆ ಬಹಳ ಮುಖ್ಯ. ಹಾಗಾಗಿ ಮಿನಿಮಮ್ 3 ತಿಂಗಳು ಗರ್ಭಧಾರಣೆಯ ಮುಂಚಿತವಾಗಿ ಈ ಟ್ಯಾಬ್ಲೆಟ್ಸನ್ನು ಸ್ಟಾರ್ಟ್ ಮಾಡೋದು ತುಂಬ ಮುಖ್ಯ. ಇದರಿಂದ ಪ್ರೆಗ್ನೆನ್ಸಿಯಲ್ಲಿ ಮಗುವಿನ ನರದ ರೋಗ ಅಥವಾ ನರ ದೌರ್ಬಲ್ಯವನ್ನು ತಡೆಗಟ್ಟಬಹುದು. ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ, ನಿಮಗೆ ಮುಂಚಿತವಾಗಿ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದಲ್ಲಿ, ಅಂದರೆ BP, ಶುಗರ್ ಅಥವಾ ಥೈರಾಯ್ಡ್ ಪ್ರಾಬ್ಲಮ್ ಇದ್ದಲ್ಲಿ ನಿಮ್ಮ ಫಿಸಿಷಿಯನ್ನ ಕಂಡು ಈ ಆರೋಗ್ಯ ಸಮಸ್ಯೆಯನ್ನು ನಿಯಂತ್ರಣಕ್ಕೆ ತರಬೇಕು. ಸೊ ಒಮೆಗಾ ಹಾಸ್ಪಿಟಲಲ್ಲಿ ನಾವು ಪ್ರೀನೇಟಲ್ ಕೌನ್ಸಿಲಿಂಗ್ ಅಂದರೆ ಪ್ರಸವ ಪೂರ್ವ ಸಮಾಲೋಚನೆಗೆ ನೀವು ನಮ್ಮನ್ನು ಭೇಟಿ ನೀಡಬಹುದು.